ಗುಣಿ ಕದಾಮ್ನೇನ ವದ್ಯುನ ತಪ್ರ ನಿಲ್ಲಿಸುವುದು ಒಂದ್ಸಲ. ಯಾಕಂದ್ರೆ 16ಕ್ಕೆ ನಿಲ್ಲಿಸಬೇಕು ಅಂತ ಹೇಳಿದ್ರಲ್ಲ, ಅದು ನಿಲ್ಲಿಸ್ಬಿಡುದು. ಇದು ದೊಡ್ಡ ವಿಷಯ ಏನು ಅಂದ್ರೆ ಹಾಗೆ ಮಾಡುವ ಹಾಗಿಲ್ಲ. ಇದಕ್ಕೆ ಇಂಥದ್ದೇ ಮಂತ್ರ ಹೇಳಬೇಕು ಅಂತ ಬೇರೆ ವಿಧಾನ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಶಸ್ತ್ರಕ್ಕೋಸ್ಕರ ಶಂಸನಕ್ಕೋಸ್ಕರ ಮಂತ್ರ ಯಾವುದು ಅಂದ್ರೆ ತ್ರಿಕದೃಕೇಶು ಇತಿ ತ್ರಿಕದೃಕೇಶು ಅಂತ ಪ್ರಾರಂಭ ಆಗುವ 3 ಮಂತ್ರ. ಆಮೇಲೆ ಪ್ರಪ್ರವ ಅನ್ನುವ ಮಂತ್ರ, ಅದು ಒಟ್ಟು 3 ಮಂತ್ರ. ಇದನ್ನೇ ನೀವು ಶಂಸನಕ್ಕೆ ಬಳಸಬೇಕು ಅಂತ ವಿಧಾನ ಮಾಡಿದ್ದಾರೆ. ಸರಿ, ಆ ಮಂತ್ರ ಹೇಗಿದೆ ಅಂತ ನೋಡೋಣ. ಆ ಮಂತ್ರ ನೋಡಿದರೆ, ನಾನು ಆ ಮಂತ್ರ ಎಲ್ಲ ಹೇಳಿದರೆ ನಿಮ್ಗೆ ಇನ್ನಷ್ಟು ತಲೆಬಿಸಿ ಆಗ್ತದೆ, ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಆ ಮಂತ್ರ ನೋಡಿದರೆ ಹೇಗಿದೆ ಅಂದ್ರೆ ಅದು ಅತಿ ಛಂದಸ್ಸಿನಲ್ಲಿರುವ ಮಂತ್ರ. ಅತಿ ಛಂದಸ್ಸು ಅಂದ್ರೆ ದೊಡ್ಡ ಛಂದಸ್ಸು ಅಂತ ಅರ್ಥ. ಗಾಯತ್ರಿ, ಉಷ್ಣಿಕರು, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟು, ಜಗತಿ, ಇದು ಸಪ್ತ ಛಂದಸ್ಸುಗಳು. ಇದರಲ್ಲಿ ಅಕ್ಷರಗಳು 24, 28, 32, 36, 40, 44, 48 ಹೀಗೆ 24ರಿಂದ 48ರ ತನಕ ಅಕ್ಷರದ ಲೆಕ್ಕಾಚಾರದಲ್ಲಿ ಜಗತಿ ಛಂದಸ್ಸಿಗೆ ಬಂದು ನಿಲ್ತದೆ. ಈ 7 ಛಂದಸ್ಸು ಆದ್ಮೇಲೆ ಆಮೇಲೆ ಅತಿ ಛಂದಸ್ಸುಗಳು ಅಂತಿದ್ದಾವೆ. ಅತಿ ಜಗತಿ ಅಂದ್ರೆ 52 ಅಕ್ಷರ. ಆಮೇಲೆ ಶಕ್ವರಿ ಅದು 56 ಅಕ್ಷರ. ಅತಿಶಕ್ವರಿ ಅದು 60 ಅಕ್ಷರ. ಆಮೇಲೆ ಅಷ್ಟಿ ಅದು 64. ಅತ್ಯಷ್ಟಿ ಅನ್ನೋದು 68. ಆಮೇಲೆ ಧೃತಿ ಅದು 72. ಅತಿ ಧೃತಿ ಅನ್ನುವ ಛಂದಸ್ಸು 76 ಅಕ್ಷರದ್ದು. ಇದಕ್ಕೆ ಅತಿ ಛಂದಸ್ಸುಗಳು ಅಂತ ಹೆಸರು. ಈ ಅತಿ ಛಂದಸ್ಸಿನ ಮಂತ್ರಗಳನ್ನು ತ್ರಿಕದೃಕೇಶು ಮೊದಲಾದದ್ದನ್ನು ಹೇಳಿದ್ದಾರೆ. ಈ ಅತಿ ಛಂದಸ್ಸಿನ ಮಂತ್ರವನ್ನು ಈಗ ಏನು ಮಾಡಬೇಕು ನಾವು? 16 ಅಕ್ಷರದಲ್ಲಿ ನಿಲ್ಲಿಸಿಕೊಳ್ಬೇಕು. ನಿಲ್ಲಿಸಿದಾಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಮಂತ್ರವನ್ನು 16 ಅಕ್ಷರಕ್ಕೆ ತುಂಡು ಮಾಡಿದ್ವಿ. ಮುಂದಕ್ಕೆ 16 ಅಕ್ಷರಕ್ಕೆ ತುಂಡು ಮಾಡಲಿಕ್ಕೆ ಆ ಅರ್ಥದಲ್ಲಿ 5 ಅಕ್ಷರ ಕಡಿಮೆ ಆಗ್ತದೆ. ಮುಂದಿದ್ದನ್ನು ಮತ್ತೆ 16 ಅಕ್ಷರಕ್ಕೆ ನಿಲ್ಲಿಸಿದ್ವಿ. ಮುಂದಿದ್ದು ಅಲ್ಲಿ 4 ಅಕ್ಷರ ಕಡಿಮೆ ಆಗ್ತದೆ. ಈಗ 4 ಅಕ್ಷರ ಕಡಿಮೆ ಆದ್ರೆ 16 ಆಗ್ಲಿಲ್ಲ ಅಲ್ವಾ, ನ್ಯೂನತೆ ಬಂತು. ಹಾಗಾದ್ರೆ ಕಡಿಮೆ ಆದದ್ದಕ್ಕೆ ಏನು ಮಾಡಬೇಕು ಅಂತ, ಇದು ಕರ್ಮ ಮಾಡುವವನಿಗೆ ಬರತಕ್ಕಂತ ಒಂದು ತಲೆಯ ಮೇಲೆ ಬಿದ್ದ ಕರ್ಮ. ಇದಕ್ಕೆ ಹೇಗೆ ಕೂಡಿಸುವುದು ಅಂತ ಒಂದು ಸಮಸ್ಯೆ ಆಗ್ತದೆ. ಆವಾಗ ಖಂಡ, ಈ ನಾನೀಗ ಹೇಳಿದಂತಹ ಖಂಡ, ಐತರೇಯದ ಒಂದು ಖಂಡ ಹೇಳ್ತದೆ, ಈ ರೀತಿ ಷೋಡಶಿಯನ್ನಾಗಿ ಸಂಪಾದನೆ ಮಾಡುವಾಗ, ಅಂದ್ರೆ ಅಲ್ಲಿರುವ ತ್ರಿಕದೃಕೇಶು ಅಂತಕ್ಕಂತಹ ಏನು ಅತಿ ಛಂದಸ್ಸಿನ ಮಂತ್ರ ಇದೆ, ಅದನ್ನು ಈಗ ಷೋಡಶಿಯನ್ನಾಗಿ ಅಂದ್ರೆ 16 ಅಕ್ಷರದ ತುಂಡುಗಳನ್ನಾಗಿ ನೀವು ವ್ಯವಸ್ಥೆ ಮಾಡುವಾಗ ಏನಾದರೂ ಕಡಿಮೆ ಬಿದ್ದರೆ ಅದಕ್ಕೆ ಮಹಾನಾಮ್ನಿ ಮಂತ್ರದ ತುಂಡುಗಳನ್ನು ಸೇರಿಸಿಕೊಳ್ಳಿ. ತುಂಬಾ ಕಷ್ಟ ಇದೆ. ಎಲ್ಲೋ ಮಹಾನಾಮ್ನಿ ಮಂತ್ರ ಎಲ್ಲೋ ಇದೆ. ಈಗ ನಾವು ಹೇಳುವ ತ್ರಿಕದೃಕೇಶು ಅನ್ನೋ ಅತಿ ಛಂದಸ್ಸಿನ ಮಂತ್ರ ಇನ್ನೆಲ್ಲೋ ಇದೆ. ಈ ಅತಿ ಛಂದಸ್ಸಿನ ಮಂತ್ರವನ್ನು 16 ಅಕ್ಷರದ ತುಂಡುಗಳನ್ನು ಮಾಡುವ ಹೊತ್ತಿಗೆ ನಿಮಗೆ ಕಡಿಮೆ ಬಿದ್ದ ಅಕ್ಷರಕ್ಕೆ ಅಡ್ಜಸ್ಟ್ ಮಾಡುವುದಕ್ಕೆ ಎಲ್ಲಿದೆ ಅಂದ್ರೆ ಕಿಸೆಯಲ್ಲಿರಬೇಕು. ಅದು ಇಲ್ಲ, ಅಲ್ಲಿದೆ, ಇಲ್ಲಿ ಮಹಾನಾಮ್ನಿ ಮಂತ್ರ ಇದೆ. ಆ ಮಹಾನಾಮ್ನಿ ಮಂತ್ರದ ಕೆಲವು ತುಂಡುಗಳನ್ನು ಇದಕ್ಕೆ ಹಾಕಿಕೊಂಡು ಎಷ್ಟು ಅಕ್ಷರ ಕಡಿಮೆ ಬಿದ್ದಿದೆ ಅದಕ್ಕೆ ಸರಿಯಾದ ತುಂಡು ತಗೊಳ್ಳಿ, ತುಂಡು ಸೇರಿಸಿದಾಗ ಸರಿ ಹೋಗುತ್ತಲ್ವಾ, ಅದನ್ನು ಪಠನ ಮಾಡಿ ಅಂತ ಹೀಗೆ ಹೇಳಿದ್ದಾರೆ. ಎಷ್ಟು ಸಮಸ್ಯೆ ಇದೆ. ಮಧ್ವಾಚಾರ್ಯರು ಎಷ್ಟು ದೊಡ್ಡ ವಿಶಾಲವಾದ ಜ್ಞಾನ ಇತ್ತು ಅವರಲ್ಲಿ, ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದ ಎಷ್ಟು ಸ್ಫುಟ ವಿವರಣೆಯನ್ನು ಆಚಾರ ಕೊಡ್ತಾರೆ ಅಂದ್ರೆ, ಅದಕ್ಕಿಂತ ಹಿಂದೆ ಇದ್ದಂತಹ ಅಲ್ಲಿ ಬಂದು ಪ್ರಶ್ನೆ ಮಾಡಿದವರಿಗೆ ಗೊತ್ತಿಲ್ಲದೆ ಇದ್ದ ವಿಷಯ ಇದೆಲ್ಲ. ಆಮೇಲೆ ನೋಡಿದ್ರೆ ಅದಕ್ಕೆಲ್ಲ ಪ್ರಮಾಣ ಆಚಾರ್ಯರು ಕೊಡ್ತಾರೆ. ನಾನು ಇದನ್ನೇ ಯಾಕೆ ಹೇಳಿದೆ ನೋಡಿ, ಇದು ಪ್ರೂಫ್ ತೆಗೆದು ನೋಡಿ, ಆ ಗ್ರಂಥದಲ್ಲಿ ಅದು ಇರ್ತದೆ ಅಂತ. ಹೀಗೆ ಇಷ್ಟು ಸ್ಫುಟವಾಗಿ ಅದನ್ನು ಅದಕ್ಕೆ ಅತಿ ಉಪಸರ್ಗ ಅಂತ ಕರೀತಾರೆ. ಉಪಸರ್ಗ ಅಂದ್ರೆ ಏನು? ಕಡಿಮೆ ಬಿದ್ದಲ್ಲಿಗೆ ಸೇರಿಸುವ ಅಕ್ಷರದ ಸಮುದಾಯಕ್ಕೆ ಉಪಸರ್ಗಗಳು ಅಂತ ಹೆಸರು. ಆ ಉಪಸರ್ಗಗಳು ಎಲ್ಲಿದ್ದಾವೆ? ಮಹಾನಾಮ್ನಿ ಮಂತ್ರದಲ್ಲಿದ್ದಾವೆ. ಈ ಖಂಡ ಸುರಾಗುವುದು ಏನು ಗೊತ್ತೋ? ಮಹಾನಾಮ್ನೀನಾಂ ಉಪಸರ್ಗಾನ್ ಉಪಸೃಜತಿ. ಖಂಡ ಸುರಾಗುವುದೇ ಹೀಗೆ, ಮಹಾನಾಮ್ನಿಗಳ ಉಪಸರ್ಗಗಳನ್ನು ತಂದು ಸೇರಿಸತಕ್ಕದ್ದು, ಹೀಗೆ ಸುರಾಗ್ತದೆ. ಈಗ ಮಹಾನಾಮ್ನಿ ಅನ್ನುವುದು ಇವತ್ತು ನಮಗೆ ಅಪರೂಪದ ಶಬ್ದ, ಆ ಕಾಲದಲ್ಲಿ ಎಲ್ರಿಗೂ ಗೊತ್ತಿದ್ದ ಶಬ್ದ. ಯಾಕಂದ್ರೆ ಮನುಷ್ಯನಿಗೆ ನಡೆಯುವ 16 ಸಂಸ್ಕಾರಗಳಲ್ಲಿ ಮಹಾನಾಮ್ನಿ ಅನ್ನುವುದು ಒಂದು ಸಂಸ್ಕಾರ. ಉಪನಯನ ಆದಮೇಲೆ, ಉಪನಯನ ಅನ್ನುವುದು 16ರಲ್ಲಿ 10ನೆಯ ಸಂಸ್ಕಾರ. ಆಮೇಲೆ 11ನೆಯ ಸಂಸ್ಕಾರ ಮಹಾನಾಮ್ನಿ, 12ನೆಯದ್ದು ಮಹಾವ್ರತ, 13ನೆಯದ್ದು ಉಪನಿಷತ್, 14ನೆಯದ್ದು ಗೋದಾನ, 15ನೆಯದ್ದು ಸಮಾವರ್ತನ, 16ನೆಯದ್ದು ವಿವಾಹ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಉಪನಯನ ಆದ ಕೂಡಲೇ ಸಮಾವರ್ತನ ಮಾಡಿಬಿಡ್ತಾರೆ. ಅದು ಕೆಲವರಿಗೆ ಉಪನಯನದ ದಿವಸವೇ ಸಮಾವರ್ತನೆ ಮಾಡ್ತಾರೆ. ಅದು ಉಪನಯನವಾದ ಮೇಲೆ ಸಮಾವರ್ತನೆ ಅಲ್ಲ. ಉಪನಯನ ಆಗುವುದಾದ್ರೆ ಗುರುಕುಲಕ್ಕೆ ಪ್ರವೇಶ ಮಾಡುವುದು,
ಗುರುಕುಲಕ್ಕೆ ಪ್ರವೇಶಿಸಿ ಅವನಿಗೆ ಮೊದಲನೆಯ ಶ್ರಾವಣಿ ಆಗ್ತದೆ. ಶ್ರಾವಣಿ ಅಂದ್ರೆ ಮೊದಲ ನೂತನ ಉಪಕರ್ಮ ನಡೀತದೆ. ನೂತನ ಉಪಕರ್ಮವಾದ ಮೇಲೆ ಅವರಿಗೆ ಮಹಾನಾಮ್ನಿ ಅನ್ನುವ ಮಂತ್ರದ ಉಪದೇಶ ಕೊಡುವುದಕ್ಕೆ ಒಂದು ಅಗ್ನಿಯಲ್ಲಿ ಹೋಮ ಇದೆ. ಅದನ್ನು ಗುರುಕುಲದಲ್ಲೇ ನಡೆಸುವುದು, ತಂದೆ ತಾಯಿ ಇದ್ದು ನಡೆಸುವುದಲ್ಲ. ಗುರುಕುಲದಲ್ಲಿ ಗುರುಗಳೇ ನಿಂತುಕೊಂಡು ಅವರಿಗೆ ಮಹಾನಾಮ್ನಿ ಅನ್ನುವ ಸಂಸ್ಕಾರವನ್ನು ನಡೆಸ್ತಾರೆ. ಮಹಾನಾಮ್ನಿ ಆದ ಮೇಲೆ ಮಹಾವ್ರತ ಅಥ ಮಹಾವ್ರತಂ ಅಂತ ಹೇಳುವ ಮಂತ್ರದ ಉಪದೇಶ ಇದೆ. ಅದಕ್ಕೊಂದು ಉಪನಯನದ ಹಾಗೆ ಹೋಮ ಇದೆ, ಅದು ಮಹಾವ್ರತ ಅನ್ನೋ ಸಂಸ್ಕಾರ. ಆಮೇಲೆ ಐತರೇಯೋಪನಿಷತ್ತನ್ನು ಪಾಠ ಹೇಳಲಿಕ್ಕೋಸ್ಕರ ಮತ್ತೊಮ್ಮೆ ಒಂದು ಹೋಮ ನಡೀತದೆ, ಅದಕ್ಕೆ ಉಪನಿಷತ್ ಸಂಸ್ಕಾರ ಅಂತ ಹೆಸರು. ಈ 3 ಸಂಸ್ಕಾರ ಗುರುಕುಲದಲ್ಲಿ ನಡೆಯುವಂತಹದ್ದಾದ್ರಿಂದ ಇವತ್ತು ಗುರುಕುಲಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸುವಂತಹದ್ದು ನಿಂತು ಹೋದದ್ರಿಂದ ಆ ಸಂಸ್ಕಾರ ನಿಂತು ಹೋಗಿದೆ. ಆದ್ರೆ ಆ ಕಾಲದಲ್ಲಿ ಮಹಾನಾಮ್ನಿ ಸಂಸ್ಕಾರ ನಡೀತಿತ್ತು. ಎಲ್ರಿಗೂ ಮಹಾನಾಮ್ನಿ ಮಂತ್ರ ಗೊತ್ತಿದೆ. ಹೇಗೆ ಉಪನಯನ ಆದವನಿಗೆ ಗಾಯತ್ರಿ ಮಂತ್ರ ಹೇಗೆ ಗೊತ್ತಿದೆಯೋ ಹಾಗೆ ಮಹಾನಾಮ್ನಿ ಸಂಸ್ಕಾರ ಆದವನಿಗೆ ಮಹಾನಾಮ್ನಿ ಮಂತ್ರ ಗೊತ್ತಿದೆ. ಇಷ್ಟೇ ವ್ಯತ್ಯಾಸ. ಉಪನಯನ ಆದಾಗ ಉಪದೇಶಿಸುವ ಮಂತ್ರ ಬರೀ ಗಾಯತ್ರಿ ಅಂದ್ರೆ 24 ಅಕ್ಷರದ ಮಂತ್ರ. ಆದ್ರೆ ಮಹಾನಾಮ್ನಿ ಸಂಸ್ಕಾರದ ಹೊತ್ತಿಗೆ ಉಪದೇಶಿಸುವ ಮಂತ್ರ ಅದು 11 ಮಂತ್ರ ಇದೆ. ವಿದಾ ಮಘವನ್ ವಿದಾ ಅಂತ ಪ್ರಾರಂಭ ಆಗತಕ್ಕಂತಹ ಮಂತ್ರ, ಇದಕ್ಕೆ ಮಹಾನಾಮ್ನಿ ಮಂತ್ರಗಳು ಅಂತ ಹೆಸರು. ಈ ಮಹಾನಾಮ್ನಿ ಮಂತ್ರದ ಅರ್ಥ ತಿಳ್ಕೊಂಡು ಅವ ಅನುಸಂಧಾನ ಮಾಡಿ ಅದನ್ನು ಪಠನ ಮಾಡ್ತಾ ಹೋಗಬೇಕು. ಆಚಾರ್ಯರು ಈ 11 ಮಂತ್ರ ಏನಿದೆ, ವಿದಾ ಮಘವನ್ ವಿದಾ ಅಂತ ವಿದಾ ಮಘವನ್ ವಿದಾ ಗಾತು ಮನಸಂ ಶಿಶೋ ದಿಶಃ ಅಂತ ಪ್ರಾರಂಭ ಆಗುವ ಮಂತ್ರ ಅಷ್ಟಕ್ಕೂ ಆಚಾರ್ಯರು ಈ ಅರ್ಥವನ್ನು ಬರೆದಿದ್ದಾರೆ ಖಂಡಾರ್ಥ ನಿರ್ಣಯದಲ್ಲಿ. ನಾನು ಆ ವಿಷಯವನ್ನು ಮುಟ್ಟುವುದಕ್ಕೂ ಹೋಗುವುದಿಲ್ಲ. ಒಟ್ಟು ಸಮಗ್ರದ ದೃಷ್ಟಿಯಿಂದ ಪರಿಚಯಾತ್ಮಕವಾಗಿ ಹೇಳ್ತಾ ಇದ್ದೇನೆ. ಈ ಮಹಾನಾಮ್ನಿ ಮಂತ್ರಗಳೇನಿದ್ದಾವೆ 11 ಮಂತ್ರಗಳು, ಈ ಮಂತ್ರಗಳಲ್ಲಿ ಯಾವುದೋ ಕೆಲವು ಭಾಗಗಳನ್ನು ಉಪಸರ್ಗ ಅಂತ ಕರೀತೇವೆ. ಅದರಲ್ಲಿ ಆ ಮಂತ್ರ ಹಾಗೆ ಹೋದರೆ 2ನೇ ಮಂತ್ರ ಆಯಿತು. 3ನೇ ಮಂತ್ರಕ್ಕೆ ಬರುವಾಗ ಅಲ್ಲಿ ಪ್ರಚೇತನ ಅಂತ ಒಂದು ಶಬ್ದ ಬರ್ತದೆ. ಆ 3ನೇ ಮಂತ್ರದ ಉತ್ತರಾರ್ಧದಲ್ಲಿ ಪ್ರಚೇತಯ ಅಂತ ಒಂದು ಮಂತ್ರ ಶಬ್ದ ಬರ್ತದೆ. ಮಂತ್ರದ ಮಧ್ಯದಲ್ಲಿ ಬರುವ ಈಗ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷಾನ್ನಲ್ಲಿ ಸಹಸ್ರಾಕ್ಷ ಅಂತ ಶಬ್ದ ಬರಲಿಲ್ಲ, ಹಾಗೆ ಇಲ್ಲಿ ಪ್ರಚೇತನ ಪ್ರಚೇತಯ ಅಂತ 2 ಶಬ್ದ ಬರ್ತದೆ. ಈ 2 ಶಬ್ದಗಳು ಮಹಾನಾಮ್ನಿಯ ಉಪಸರ್ಗ. ಅಂದ್ರೆ ಏನು ಉಪಸರ್ಗ ಅಂದ್ರೆ ಇಲ್ಲಿಂದ ತೆಗೆದು ಬೇರೆ ಕಡೆಗೆ ಹಾಕುವುದಕ್ಕೆ ಅವಕಾಶ ಇರುವ ಶಬ್ದ. ಬೇರೆ ಯಾವುದನ್ನು ತೆಗೊಂಡು ಎಲ್ಲೋ ಹಾಕ್ಲಿಕ್ಕೆ ಆಗುವುದಿಲ್ಲ. ಪ್ರಚೇತನ ತೆಗೆದು ಎಲ್ಲಿಯಾದ್ರೂ ಸೇರಿಸಬೇಕು, ಇಲ್ಲ ಪ್ರಚೇತಯ ತೆಗೆದು ಎಲ್ಲಿಯಾದ್ರೂ ಸೇರಿಸಬೇಕು. ಇನ್ನು ಆ 4ನೇ ಮಂತ್ರ ಮುಗಿದು 5ನೇ ಮಂತ್ರ ಶುರು ಆದ್ರೆ ಅಲ್ಲಿ ಆಯಾಹಿ ಪಿಪಮತ್ಸ್ವ ಅಂತ ಒಂದು ಶಬ್ದ ಇದೆ. ಈ ಆಯಾಹಿ ಪಿಪಮತ್ಸ್ವ ಅನ್ನೋದೇನಿದೆ ಅದನ್ನು ಪ್ರಿಂಟ್ ಮಾಡುವಾಗ ಬೋಲ್ಡ್ ಪ್ರಿಂಟ್ ಮಾಡಬೇಕು. ಯಾಕಂದ್ರೆ ಅದು ಕೂಡ ಒಂದು ಉಪಸರ್ಗ. ಎಲ್ಲಿಯಾದ್ರೂ ಅಷ್ಟಾಕ್ಷರ ಕಡಿಮೆ ಬಿದ್ದರೆ ಇದನ್ನು ಹಾಕೊಳ್ಬಹುದು ಅಂತ ಅರ್ಥ. ಆಯಾಹಿ ಪಿಪಮತ್ಸ್ವ ನೋಡಿ, ಅರ್ಥ ನೋಡಿದ್ರೆ ಆಯಾಹಿ ಪಿಪಮತ್ಸ್ವ ಅಂದ್ರೆ ಆಯಾಹಿ ಬಾರಪ್ಪ, ಪಿಬ ಕುಡಿ, ಮತ್ಸ್ವ ಖುಷಿಯಾಗಿರು. ಇದಕ್ಕೆ ಉಪಸರ್ಗ ಅಂತ ಹೆಸರು. ಬಾರಪ್ಪ ಕುಡಿ ಆನಂದದಿಂದಿರು, ಇಷ್ಟು. ಆಯಾಹಿ ಪಿಬ ಮತ್ಸ್ವ ಮದಿಹರ್ಷೆ ಅಂತ ಧಾತು. ಮತ್ಸ್ವ ಅಂದ್ರೆ ಆನಂದವಾಗಿರು. ಈ ಶಬ್ದವನ್ನು ನೀವು ಎಲ್ಲಿ ಬೇಕಾದ್ರೂ ಸೇರಿಸಬಹುದು, ಯಾಕಂದ್ರೆ ಇದು ಉಪಸರ್ಗ. ಪ್ರಚೇತನ ಅಂದ್ರೆ ಚೆನ್ನಾಗಿ ಜ್ಞಾನ ಉಳ್ಳವನೇ, ಅದು ಸಂಬೋಧನೆ. ಹೇ ಪ್ರಚೇತನ, ಒಳ್ಳೆಯ ಚಿತಿಶಕ್ತಿ ಚೇತನ ಶಕ್ತಿ ಉಳ್ಳವನೇ ಅಂತ, ಜ್ಞಾನಿಯೇ ಅಂತ ಸಂಬೋಧನೆ. ಪ್ರಚೇತಯ ಸ್ವಲ್ಪ ಅರ್ಥ ಮಾಡಿಸು. ಈ ಅರ್ಥ ಮಾಡಿಸು ಅನ್ನುವುದನ್ನು ನೀವು ಎಲ್ಲಿ ಬೇಕಾದ್ರೂ ಹಾಕೊಳ್ಬಹುದು, ಅದು ಉಪಸರ್ಗ. ಪ್ರಚೇತನ ಅನ್ನುವುದನ್ನು ಎಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ಆಯಾಹಿ ಪಿಬಮತ್ಸ್ವ ಅನ್ನುವುದನ್ನು ಎಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ಹೀಗೊಂದು 5 ಉಪಸರ್ಗಗಳುಂಟು. ಅದು ಇದಿಷ್ಟೂ ಕೂಡ ಮಹಾನಾಮ್ನಿ ಮಂತ್ರದ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದೊಂದು ತುಂಡುಗಳು. ಈಗ ನಾವು ಮೊದಲು ಏನ್ ಮಾಡಬೇಕು, ಇದು ಅರ್ಥ ಆಗಬೇಕಾದ್ರೆ ಮೊದಲು ಮಹಾನಾಮ್ನಿ ಉರು ಹೊಡಿಬೇಕು. ಮಹಾನಾಮ್ನಿ ಉರು ಹೊಡೆದು ಅದರಿಂದ 5 ಶಬ್ದಗಳನ್ನು ತೆಗೆದು ನಾವಿಲ್ಲಿ ಚೀಟಿಯಲ್ಲಿ ಬರ್ಕೊಳ್ಬೇಕು. ಈ 5 ಉಪಸರ್ಗಗಳು, ಇದು ಮಹಾನಾಮ್ನಿಯ ಉಪಸರ್ಗ. ಇದನ್ನು ಏನು ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಷೋಡಶಿಗೆ. ಆ ಷೋಡಶಿಯಲ್ಲಿ ನಾವು ಒಂದು ಮಂತ್ರ ತ್ರಿಕದೃಕೇಶ ಮಂತ್ರಕ್ಕೆ ಹೋಗ್ಬೇಕು. ಆ ಮಂತ್ರ ತುಂಡು ಮಾಡಿದಾಗ ನಮ್ಗೆ ಅಲ್ಲಿ ಡ್ಯಾಶ್ ಡ್ಯಾಶ್ ಹಾಕೊಂಡಿದ್ದೇವೆ ನಾವು, ಇದಕ್ಕೆ ಇಷ್ಟು ಕಡಿಮೆ ಬಿದ್ದಿದೆ ಅಂತ. ಇದರಲ್ಲಿ ಯಾವುದು ಸೂಟೇಬಲ್ ನೋಡ್ಕೊಂಡು ಅಲ್ಲಿ ಅದನ್ನು ಅಂಟಿಸ್ಬೇಕು. ಶಸ್ತ್ರಕ್ರಿಯೆ ಮಾಡುವುದು ಅಂತ, ಅದರಿಂದ ಶಸ್ತ್ರ ಮಂತ್ರ ಆಯ್ತು. ವಸ್ತುತಃ ಶಂಸನ ಮಾಡುವ ಮಂತ್ರ ಶಸ್ತ್ರ ಮಂತ್ರ. ನಮ್ಗೆ ಅರ್ಥ ಆಗ್ಲಿಕ್ಕೆ ತಮಾಷೆಯಲ್ಲಿ ಹೇಳುವುದೇನೆಂದ್ರೆ ಎಲ್ಲಿ ಶಸ್ತ್ರಕ್ರಿಯೆಯಾದ ಮಂತ್ರವೋ ಅದೆಲ್ಲ ಶಸ್ತ್ರ ಮಂತ್ರ ಅಂತ ಇದೊಂದು ಸುಮ್ಮನೆ ಹೇಳುದು. ಅಂದ್ರೆ ಬೇರೆ ಯಾವುದು ಇಲ್ಲೋ ತೆಗೆದು ಇಲ್ಲಿಗೆ ಸೇರಿಸುವುದು. ಯಾರ್ದೋ ಕಿಡ್ನಿ ತೆಗೆದು ಇನ್ನೊಬ್ಬರಿಗೆ ಶಸ್ತ್ರಕ್ರಿಯೆ ಮಾಡುದಿಲ್ಲ, ಹಾಗೆ ಆ ಮಂತ್ರದಿಂದ ಒಂದು ತೆಗೆದು ಇಲ್ಲಿ ಸೇರಿಸಿ ಮಾಡಿದಂತಹ ಮಂತ್ರ, ಇದು ಶಸ್ತ್ರ ಮಂತ್ರ ಅಂತ. ಹೀಗೆ ವ್ಯವಸ್ಥೆ. ಈ ರೀತಿ ಸೇರಿಸುವುದಕ್ಕೆ ಸಂಬಂಧಪಟ್ಟ ಮಂತ್ರ ಅದು. ಮಹಾನಾಮ್ನೀನಾಂ ಉಪಸರ್ಗಾನ್ ಉಪಸೃಜತಿ ಅಂತ. ಇಲ್ಲಿ ಮಹಾನಾಮ್ನಿಗಳ ಉಪಸರ್ಗ ಅಂತ ಹೇಳ್ತಾರೆ. ಈ ಶಬ್ದಗಳ ಬಗ್ಗೆ ಆಚಾರ್ಯರು ಭಾರಿ ವಿಮರ್ಶೆ ಮಾಡ್ತಾರೆ. ಮೊದಲು
ಮಹಾನಾಮ್ನಿ ಅನ್ನೋ ಶಬ್ದ ಯಾಕೆ ಆ ಮಂತ್ರಗಳಿಗೆ? ಇದನ್ನು ಯಾಕೆ ಆಚಾರ್ಯ ವಿಮರ್ಶೆ ಮಾಡ್ತಾ ಇದ್ದಾರೆ ಅಂದ್ರೆ, ಆಚಾರ್ಯರಿಗೆ ಸ್ಪಷ್ಟ ಗೊತ್ತುಂಟು. ನಾನು ಸುಮ್ಮನೆ ಮಹಾನಾಮ್ನಿ ಎಲ್ರಿಗೂ ಗೊತ್ತಿದೆ ಅಂತ ಬಿಟ್ಬಿಟ್ರೆ, ಈ ಎದುರಿಗೆ ಬಂದವರು ಮಹಾಪಂಡಿತರಿದ್ದಾರಲ್ಲ, ಇವರೆಲ್ಲ ಮಹಾನಾಮ್ನಿ ಅಂತ ಹೇಳಿದ್ರೆ ಅದು ಇಂದ್ರ ಆ ಮಂತ್ರವನ್ನು ಹೇಳಿ ದೊಡ್ಡವನಾದ್ರಿಂದ ಅದಕ್ಕೆ ಮಹಾನಾಮ್ನಿ ಅಂತ ಹೆಸರು ಅಂತ ತಿಳ್ಕೊಂಡಿದ್ದಾರೆ. ಅದು ನಿಜವಾಗಿ ಅದರ ಅರ್ಥ ಅಲ್ಲ, ಆದ್ರೆ ಹಾಗೆ ತಿಳ್ಕೊಂಡಿದ್ದಾರೆ. ಪ್ರಪಂಚವೇ ಹಾಗೆ ತಿಳ್ಕೊಂಡಿದೆ. ಅದು ಸರಿಯಾದ ಅರ್ಥ ಅಲ್ಲ. ಅದಕ್ಕೋಸ್ಕರ ಆಚಾರ್ಯರು ಅದಕ್ಕೆ ಅರ್ಥ ಹೇಳಿದರು. ಅವರೆಲ್ಲ ಹಾಗೆ ಯಾಕೆ ತಿಳ್ಕೊಂಡಿದ್ದಾರೆ? ಇಂದ್ರ ಈ ಮಂತ್ರವನ್ನು ಹೇಳಿ ಮಹಾನಾಮನಾದ ಅಂದ್ರೆ ದೊಡ್ಡ ಹೆಸರಿನವಾದ, ಅವರಿಗೆ ಹೆಸರು ಬಂದದ್ದೇ ಈ ಮಂತ್ರದಿಂದ, ಅದಕ್ಕೋಸ್ಕರ ಮಹಾನಾಮ್ನಿ ಅಂತ ಹೆಸರು ಅಂತ ಯಾಕೆ ಹಾಗೆ ತಿಳ್ಕೊಂಡಿದ್ದಾರೆ ಉಳಿದವರು ಅಂದ್ರೆ, ಈ ಮಹಾನಾಮ್ನಿ ಮಂತ್ರವನ್ನು ಹೇಳಿದ ಭಾಗದ ನಂತರದ ಖಂಡದಲ್ಲಿ ಅದನ್ನು ಹೇಳಿದ್ದಾರೆ. ಇಂದ್ರೋ ವೈ ಮಹಾನ್ ಆಸ, ಇಂದ್ರನು ದೊಡ್ಡವನಾದ, ಆತ್ಮಾನಂ ನಿರ್ಮಿಮಮೇ. ಈ ಮಹಾನಾಮ್ನಿ ಮಂತ್ರದಿಂದ ಇಂದ್ರ ತನ್ನನ್ನು ತಾನು ನಿರ್ಮಿಸಿಕೊಂಡ. ಹೇಗೆ? ಮಹಾನ್ ನಿರ್ಮಿಮಮೆ, ದೊಡ್ಡವನಾಗಿ ತನ್ನನ್ನು ನಿರ್ಮಿಸಿಕೊಂಡ. ಅಲ್ಲಿ ವೇದದಲ್ಲಿ ಒಂದು ಹಾಗೆ ಮಾತಿದೆ. ಆದ್ರಿಂದ ಇದಕ್ಕೆ ಮಹಾನಾಮ್ನಿ ಅಂತ ಹೆಸರು ಅಂತ ಅವರೆಲ್ಲ ತಿಳ್ಕೊಂಡಿದ್ದಾರೆ. ಆದ್ರೆ ಹಾಗಲ್ಲ ಅದಕ್ಕೆ ಅರ್ಥ. ಅದಕ್ಕೋಸ್ಕರ ಆಚಾರ್ಯರು ಮಹಾನಾಮ್ನಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಯಾಕೆ ಈ ಮಂತ್ರಗಳು ಮಹಾನಾಮ್ನಿ ಅಂದರೆ, ದೊಡ್ಡವನ ಹೆಸರು ಇರುವುದರಿಂದ ಇದು ಮಹಾನಾಮ್ನಿ ಅಂತ ಕರೆಸಿಕೊಂಡಿದೆ. ಈ ಮಂತ್ರದಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಹೆಸರು ಕಾಣಿಸುತ್ತೆ. ಶಕ್ರಃ, ಇಂದ್ರಃ ಅಂತ ಶಬ್ದಗಳು ಕಾಣಿಸ್ತವೆ. ಇದು ದೊಡ್ಡವನ ಹೆಸರು. ದೊಡ್ಡವನ ಹೆಸರು ಇಲ್ಲಿದೆ. ದೊಡ್ಡವನ ಹೆಸರು ಇದೆ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ ಆಚಾರ್ಯರು. ದೊಡ್ಡ ಹೆಸರು ಇಲ್ಲಿದೆ, ಆದ್ರಿಂದ ಇದು ಮಹಾನಾಮ್ನಿ. ಮಹತ್ ನಾಮ ಅಸ್ಯಾಂ ಇತಿ ಮಹಾನಾಮ್ನಿ. ಇದರಲ್ಲಿ ದೊಡ್ಡ ಹೆಸರು ಇದೆ. ದೊಡ್ಡ ಹೆಸರು ಯಾಕೆ? ಗುಣಪೂರ್ಣ ವಾಚಿತ್ವಾತ್ ಮಹತ್ ನಾಮ. ಆ ಹೆಸರು ದೊಡ್ಡದು ಯಾಕೆ ಅಂದ್ರೆ, ಗುಣಪೂರ್ಣನಾದ ವಿಷ್ಣುವನ್ನು ಹೇಳುವುದರಿಂದ ಆ ಹೆಸರು ದೊಡ್ಡದು. ಅದ್ರ ಹೆಸರು ದೊಡ್ಡದು ಅಂದ್ರೆ ಕೆಲವರ ಹೆಸರು ಇರ್ತದೆ. ಶ್ರೀನಿವಾಸಾಚಾರ್, ನಾರಾಯಣಾಚಾರ್, ನಾಗರಾಜಾಚಾರ್, ಹೊಳವಳ್ಳಿ ಅಂತ ಹೆಸರು ಇರ್ತದೆ. ಅದನ್ನು ಕೇಳಿ ಹೌಹಾರಿ ಬಿದ್ದು ಬಿಡ್ತಾರೆ. ಆ ಹೆಸರು ಕೇಳಿ ಏನಿದೆ ಇತ್ತದ್ದು ಹೆಸರು ಇರ್ತದ. ಒಂದೆರಡು ಅರ್ಧ ಶ್ಲೋಕ ಇದ್ದ ಹಾಗಿದೆ. ಹಾಗೆ ಇದು ದೊಡ್ಡ ಹೆಸರು ಅಂದ್ರೆ ಹಾಗೆ ಹೆಸರಲ್ಲ ಇದು. ಮತ್ತೇನು ದೊಡ್ಡ ಹೆಸರು ಅಂದ್ರೆ, ದೊಡ್ಡ ಗುಣವನ್ನು ಗಾನ ಮಾಡುವ ಹೆಸರು. ಅದು ಹರಿ ಅಂತ ಹೆಸರಿದ್ರು ಸಾಕು, ಅದು ದೊಡ್ಡ ಹೆಸರು. ಹರಿ ಅನ್ನೋದು ಮಹಾನಾಮಪ್ಪ, ದೊಡ್ಡ ಹೆಸರು ಅದು. ಯಾಕೆ ದೊಡ್ಡ ಹೆಸರು ಅಂದ್ರೆ, ಹರಿ ಹರತ್ಯನಿಷ್ಟಮಿತಿ ಹರಿಹಿ, ನಾಮೋಚ್ಚಾರಣ ಮಾತ್ರೇಣ ಹರತಿ ಪಾಪಾನೀತಿ ಹರಿಹಿ. ಅದು ದೊಡ್ಡ ಅರ್ಥವನ್ನು ಹೇಳುವ ಶಬ್ದ ಆದ್ರಿಂದ ಹರಿ ಅನ್ನೋದು ದೊಡ್ಡ ಹೆಸರು. ಹಾಗೆ ಇಲ್ಲಿ ಬರುವ ಶಕ್ರ, ಇಂದ್ರ ಮೊದಲಾದಂತಹ ಶಬ್ದಗಳೆಲ್ಲ ಗುಣಪೂರ್ಣನಾದ ಭಗವಂತನನ್ನು ಹೇಳುವುದರಿಂದ ಅದು ದೊಡ್ಡ ಹೆಸರು. ಶಕ್ರ ಅಂದ್ರೆ ಸರ್ವಶಕ್ತತ್ವಾತ್ ರಮತೆ, ಎಲ್ಲಕ್ಕೂ ಸಮರ್ಥನಾಗಿದ್ದುಕೊಂಡು ಆನಂದ ಸ್ವರೂಪಿಯಾದವ ಅನ್ನುವುದು ಭಗವಂತನ ಹೆಸರು. ಇಂದ್ರ ಅಂದ್ರೆ ಪರಮೇಶ್ವರಿಯ ಸಂಪನ್ನ ಅನ್ನುವುದು ಭಗವಂತನ ಹೆಸರು. ಈ ರೀತಿ ಗುಣಪೂರ್ಣತೆಯನ್ನು ಹೇಳುವಂತಹ ಶಬ್ದಗಳಿರುವುದರಿಂದ ಅದು ಮಹಾನಾಮನಿ ಅಲ್ಲ. ಅದೇ ವೇದವೇ ಹೇಳಿದೆ, ಇಂದ್ರ ಇದನ್ನು ಹೇಳಿ ದೊಡ್ಡ ಹೆಸರು ಪಡೆದ ಅಂತ ಅದು ಹೇಳಿದೆ. ಅದು ಬಿಟ್ಟು ನೀವು ಹೊಸ ಅರ್ಥ ಹೇಳ್ತಾ ಇದ್ದೀರಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆ ಮಂತ್ರ ಇನ್ನೊಂದು ಸಲ ನೋಡಿ. ಏನು ಹೇಳಿದ್ರಿ ನೀವು? ಇಂದ್ರ ಈ ಮಂತ್ರದಿಂದ ದೊಡ್ಡ ಹೆಸರು ಪಡೆದ. ಉಂಟ ಎಲ್ಲಿಯಾದ್ರೂ ಆ ಮಂತ್ರದಲ್ಲಿ? ಆ ಮಂತ್ರ ಏನಿದೆ? ಇಂದ್ರೋ ವೈ ಮಹಾನ್ ಆತ್ಮಾನಂ ನಿರ್ಮಿಮಮೇ. ತನ್ನನ್ನು ತಾನು ಇಂದ್ರ ಹುಟ್ಟಿಸಿಕೊಂಡ. ನಿರ್ಮಿಮಮೆ, ಆತ್ಮಾನ ತನ್ನನ್ನು ನಿರ್ಮಾಣ ಮಾಡಿಕೊಂಡ. ಹೇಗೆ ನಿರ್ಮಾಣ ಮಾಡಿಕೊಂಡ? ಮಹಾನ್ ನಿರ್ಮಿಮಮೆ, ದೊಡ್ಡವನನ್ನಾಗಿ ನಿರ್ಮಿಸಿಕೊಂಡ ಅಂತ ಹೀಗಿದೆ. ತನ್ನನ್ನು ತಾನು ಹುಟ್ಟಿಸಿಕೊಂಡ ಅಂದ್ರೆ ಏನರ್ಥ? ಸ್ವಲ್ಪ ಯೋಚಿಸಬೇಕು. ಯಾಕಂದ್ರೆ ಅದಕ್ಕೆ ಏನು ಅರ್ಥ ಅಂತ ಮಂತ್ರವೇ ಹೇಳ್ತದೆ. ಸ್ವಲ್ಪ ನೋಡಿ ಅರ್ಥ ಏನು ಅಂತೇಳಿ. ದೇವರು ಇನ್ನೊಬ್ಬನನ್ನು ಹುಟ್ಟಿಸಿದ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಇವನು ದೇವರನ್ನು ಹುಟ್ಟಿಸಿದ ಅಂತ ಅರ್ಥ ಮಾಡಿ ಹೇಳಿದ್ರೆ ಅದಕ್ಕೇನರ್ಥ? ದೇವರನ್ನು ಇಬ್ಬರು ಹುಟ್ಟಿಸಬಹುದು. ಒಂದು ದೇವರು ತನ್ನನ್ನು ತಾನು ಹುಟ್ಟಿಸಿಕೊಳ್ಳಬಹುದು, ಅಥವಾ ಭಕ್ತನು ದೇವರನ್ನು ಹುಟ್ಟಿಸಬಹುದು. ಭಕ್ತನು ದೇವರನ್ನು ಹುಟ್ಟಿಸುವುದು ಅಂದ್ರೆ ಭಕ್ತ ದೇವರಿಗೆ ಅಪ್ಪನಾಗುವುದು ಅಂತ ಅರ್ಥ. ದೇವರು ದೇವರನ್ನು ಹುಟ್ಟಿಸಿಕೊಳ್ಳುವುದು ಅಂದ್ರೆ ದೇವರೇ ದೇವರಿಗೆ ಅಪ್ಪನಾಗುವುದು, ಪಿತೃ ಆಗುವುದು ಅಂತ ಅರ್ಥ. ಅವನಿಗೆ ಇವನು ಪಿತೃ ಆಗುವುದು ಅನ್ನುವುದಕ್ಕೆ ಅರ್ಥ ಆತನನ್ನು, ಆತನ ಗುಣವನ್ನು ಪ್ರಚುರಪಡಿಸುವುದು ಅಂತ ಅರ್ಥ. ಇದಕ್ಕೆ ಬೇಕಾದ 5 ಮಂತ್ರವನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಸಪಿತುಷ್ಪಿತಾ ಸತ್ ಅಂತ ಋಗ್ವೇದದಲ್ಲಿ ಬರುವ ಬೇರೆ ಬೇರೆ ಕಡೆಯ ಮಾತು. ಆ ಮಂತ್ರಗಳೆಲ್ಲ ಏನು ಹೇಳ್ತಾವೆ ಅಂದ್ರೆ, ಭಕ್ತನು ತನ್ನ ಅಪ್ಪನಾದ ಭಗವಂತನಿಗೆ ಅಪ್ಪನಾದ ಅಂತ ಹೇಳ್ತಾರೆ. ಭಗವಂತನಿಗೆ ಪಿತುಹು ಪಿತಾ ಆಸತ್. ಪಿತುಹು ಅಪ್ಪನಾದಂತಹ ಭಗವಂತನಿಗೆ
ಪಿತಾ ಅಪ್ಪನಾಗಿ ಭಕ್ತನಾದ. ಭಕ್ತನು ಅಪ್ಪನಾಗುವುದು ಹೇಗೆ? ಅದಕ್ಕಿಂತ ಹಿಂದೆ ಮಂತ್ರವನ್ನು ನೋಡಿದರೆ ಬರ್ತದೆ, ಆ ಭಗವಂತನ ಗುಣವನ್ನು ಈತ ಲೋಕದಲ್ಲಿ ಪ್ರಚುರಪಡಿಸಿದ. ಭಗವಂತನ ಮಹಾತ್ಮೆಯನ್ನು ಲೋಕದಲ್ಲಿ ಪ್ರಚುರಪಡಿಸ್ತಾ ಆ ಭಗವಂತ ಲೋಕದಲ್ಲಿ ವ್ಯಕ್ತನಾದ. ಭಗವಂತನನ್ನು ವ್ಯಕ್ತ ಮಾಡಿದವ ಇವನಾದ್ದರಿಂದ ಇವನು ಅವನಿಗೆ ಅಪ್ಪನಾದ. ಆದರೆ ಅವನೇ ಇವನಿಗೆ ಅಪ್ಪನಾಗಿದ್ದಾನೆ. ಸಹ ಪಿತುಹು ಪಿತಾಸತ್. ಇವನನ್ನು ಹುಟ್ಟಿಸಿದ ಆ ದೇವರನ್ನು ಇವನು ವೇದೋಕ್ತವಾದ ಗುಣಗಾನವನ್ನು ಮಾಡುವುದರ ಮೂಲಕ ಲೋಕದಲ್ಲಿ ಮತ್ತೊಬ್ಬರ ಮುಂದೆ ಪ್ರಚುರಪಡಿಸಿದ ಕಾರಣದಿಂದ ಅವನಿಗೆ ಈ ಭಕ್ತ ತಂದೆಯಾದ ಅಂತ. ಇದಕ್ಕೆ ಸಂಬಂಧಪಟ್ಟ ಅನೇಕ ಭಾಗಗಳಿದ್ದಾವೆ. ಇದನ್ನು ಶ್ರೀ ವಾದಿರಾಜ ತೀರ್ಥರು ಕೂಡ ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಒಟ್ಟು ಅಭಿಪ್ರಾಯ ಏನಾಯಿತು? ದೇವರನ್ನು ಲೋಕದಲ್ಲಿ ಪ್ರಚುರಗೊಳಿಸುವವ ಅಂದ್ರೆ ಅಭಿವ್ಯಕ್ತಿಗೊಳಿಸುವವ ಆತನಿಗೆ ಪಿತಾ ಅಂತ ಕರೆಸಿಕೊಳ್ತಾನೆ. ಆ ಭಗವಂತನ ನಿರ್ಮಾತೃ ಅಂತ ಕರೆಸಿಕೊಳ್ತಾನೆ. ಇಲ್ಲಿ ಭಗವಂತ ತನ್ನನ್ನು ನಿರ್ಮಿಸಿಕೊಂಡ. ಇಂದ್ರಃ ಆತ್ಮಾನಂ ನಿರ್ಮಿಮಮೇ ಅಂತ ಏನಿದೆ, ಇದರ ಅರ್ಥ ಈ ಮಹಾನಾಮ್ನಿ ಮಂತ್ರಗಳಿಗೆ ಭಗವತ್ಪರವಾದ ವ್ಯಾಖ್ಯಾನವನ್ನು ಭಗವಂತನೇ ಮಾಡುವುದರ ಮೂಲಕ ತಾನು ತನ್ನ ಗುಣವನ್ನು ಪ್ರಚುರಗೊಳಿಸಿದ ಅಂತ ಅರ್ಥ. ಅದು ಬಿಟ್ಟು ಅವ ತನ್ನನ್ನು ತಾನು ಮಹಾನ್ ಅಂತ ಮಾಡಿಕೊಂಡ ಅಂದ್ರೆ ಈ ಮಂತ್ರದ ಮೂಲಕ ಇಂದ್ರನು ಮಹಾನಾದ. ಮೊದಲು ಮಹಾನ್ ಆಗಿರಲಿಲ್ಲ, ಅವನು ವೃತ್ರಹತ್ಯೆಯನ್ನು ಮಾಡಿ ಅವನಿಗೆ ಬ್ರಹ್ಮಹತ್ಯೆ ಬಂದಿತ್ತು. ಆ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡು ಈಗ ಅವ ಮಹಾನಾದ, ಇದರಿಂದಾಗಿ ಮಹಾನಾದ, ಹೀಗೆ ಅರ್ಥ ಅಲ್ಲ. ಅದಕ್ಕೆ ಮಹಾನ್ ಆದ ಅಂದ್ರೆ ತನ್ನ ಗುಣವನ್ನು ತಾನು ಪ್ರಚುರಪಡಿಸಿದ ಅಂತ ಅರ್ಥ. ಆದ್ರಿಂದ ಭಗವಂತನ ಗುಣವನ್ನು ಗಾನ ಮಾಡುವ ಕಾರಣದಿಂದಲೇ ಇದಕ್ಕೆ ಮಹಾನಾಮ್ನಿ ಅಂತ ಹೆಸರು. ಇದು ಮಹಾನಾಮ್ನಿ ಅನ್ನುವ ಹೆಸರಿನ ಉಪಪಾದನೆಯ ಒಂದು ಭಾಗ. ನಾನು ಸಂಕ್ಷೇಪ ಮಾಡಿದ್ದೇನೆ. ತುಂಬಾ ವಿಸ್ತಾರವಾಗಿ ಮಹಾನಾಮ್ನಿ ಅನ್ನುವ ಹೆಸರು ಯಾಕೆ ಇದಕ್ಕೆ ಬಂದಿದೆ ಅನ್ನುವುದನ್ನು ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೆಯದು ಅದರ ಉಪಸರ್ಗ ಅಂತ ಕರೆದ್ರಿ ನೀವು. ಮಹಾನಾಮ್ನಿಯ ಉಪಸರ್ಗ ಯಾವುದು? ಪ್ರಚೇತನ ಪ್ರಚೇತಯ ಆಯಾಹಿ ಪಿಬಮಸ್ವ. ಇದೆಲ್ಲ ಅದರ ಉಪಸರ್ಗಗಳು. ಉಪಸರ್ಗ ಯಾವತ್ತೂ ಕೂಡ ಅದಕ್ಕಿಂತ ಬೇರೆಯಾಗಿ ಇರಬೇಕು. ಉಪಸರ್ಗ ಅನ್ನುವ ಶಬ್ದ ಕೇಳಿರ್ಬೋದು. ಈಗ ಗಚ್ಚತಿ ಅಂತ ಒಂದು ಧಾತು, ಹೋಗುತ್ತಾನೆ ಅಂತ ಅರ್ಥ. ಆಗಚ್ಚತಿ ಅಂತ ಮತ್ತೊಂದಿದೆ, ಬರುತ್ತಾನೆ ಅಂತ ಅರ್ಥ. ಈ ಗಚ್ಚತಿ ಅನ್ನುವುದಕ್ಕೆ ಏನು ಸೇರಿಸಿದ್ದು ಆ ಅಂತ ಸೇರಿಸಿದ್ದು. ಈ ಆ ಅನ್ನೋದು ಉಪಸರ್ಗ. ಹಾಗೆ ಭವತಿ ಅಂದ್ರೆ ಇದ್ದಾನೆ ಅಂತ ಅರ್ಥ. ಅನುಭವತಿ ಅಂದ್ರೆ ಅನುಭವಿಸುತ್ತಾನೆ ಅಂತ ಅರ್ಥ. ಭವತಿ ಅನ್ನುವುದಕ್ಕೆ ಅನು ಅಂತ ಸೇರಿಸಿದಾಗ ಅನುಭವತಿ ಆಯ್ತು. ಅನು ಅನ್ನೋದು ಉಪಸರ್ಗ. ಅಂದ್ರೆ ಆ ಧಾತುವಿನಲ್ಲಿ ಇಲ್ಲದೆ ಇದ್ದದ್ದು ಇನ್ನೆಲ್ಲೋ ಇದ್ದದ್ದು ಅದನ್ನು ತಂದು ಹಾಕಿದ್ರೆ ಉಪಸರ್ಗ ಆಗ್ತದೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಮಹಾನಾಮ್ನಿಯ ಉಪಸರ್ಗಗಳನ್ನು ಅಲ್ಲಿ ಉಪಸರ್ಗವನ್ನಾಗಿಸುತ್ತಾನೆ ಅಂತ ಹೇಳ್ತಾ ಇದ್ದೀರಿ. ಮಹಾನಾಮ್ನಿಯ ಉಪಸರ್ಗ ಅಂದ್ರೆ ಏನು? ಮಹಾನಾಮ್ನಿಯಲ್ಲಿ ಇಲ್ಲದೆ ಇದ್ದದ್ದು ಮಹಾನಾಮ್ನಿಗೆ ಸೇರಿದ್ದಾಗಬೇಕು. ಆದರೆ ನೀವು ಹೇಳುವ ಪ್ರಚೇತನ ಪ್ರಚೇತಯ ಆಯಾಹಿ ಇದೆಲ್ಲ ಏನದು? ಮಹಾನಾಮ್ನಿಯ ಭಾಗ, ಮಹಾನಾಮ್ನಿಯ ಅಂಗವನ್ನು ಉಪಸರ್ಗ ಅಂತ ಹೇಗೆ ಕರೀತೀರಿ? ಯಾವುದೋ ಬೇರೆದ್ದು ಬಂದು ಸೇರಿದ್ದಲ್ಲ ಉಪಸರ್ಗ. ಈಗ ನಾನು ನನ್ನ ಕೈ ಇದೆ, ನನ್ನ ಕೈಯನ್ನು ನನ್ನ ಉಪಸರ್ಗ ಅಂತ ಹೇಳಿಕ್ಕೆ ಆಗ್ತದ? ನನ್ನ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡ್ರೆ ಕತ್ತಿಯನ್ನು ಉಪಸರ್ಗ, ಅಥವಾ ಮೈಕ್, ನಮ್ಗೆ ಕತ್ತಿಯಲ್ಲಿ ಎಲ್ಲಿ ಬರ್ತದೆ, ಕೈಯಲ್ಲಿ ಒಂದು ಮೈಕ್ ಹಿಡ್ಕೊಂಡ್ರೆ ಆ ಮೈಕನ್ನು ಉಪಸರ್ಗ ಅಂತ ಹೇಳ್ಬೋದು. ಯಾಕಂದ್ರೆ ಬಂದು ಸೇರಿದ್ದು, ಅದು ನಮ್ಮಲ್ಲಿ ಇರುವಂತಹದ್ದಲ್ಲ. ಹಾಗೆ ಇದನ್ನು ನೀವು ಉಪಸರ್ಗ ಅಂತ ಹೇಗೆ ಕರೆದ್ರಿ ಅಂತ ಒಂದು ಪ್ರಶ್ನೆ ಬಂದ್ರೆ ಆಚಾರ್ಯ ಹೇಳ್ತಾರೆ, ಉಪಸರ್ಗ ದ್ವಿಧ ಅಂತ. ಉಪಸರ್ಗ ಎರಡು ಥರದಲ್ಲಿದೆ. ಒಂದು ಅದರಲ್ಲಿ ಸೇರಿಕೊಂಡ ಉಪಸರ್ಗ, ಇನ್ನೊಂದು ಬೇರೆದ್ದರಿಂದ ಬಂದ ಉಪಸರ್ಗ. ನಾವು ಉದಾಹರಣೆ ನೋಡುವುದಾದ್ರೆ, ನಾನೀಗ ಹೇಳಿದೆ ಗಚ್ಚತಿ ಆಗಚ್ಚತಿ, ಭವತಿ ಅನುಭವತಿ, ಇದು ಸೇರಿಕೊಂಡ ಉಪಸರ್ಗ, ಆಯುಧದ ಹಾಗೆ, ಅದು ಬೇರೆ ಕಡೆಯಿಂದ ಬಂದು ಸೇರಿಕೊಂಡದ್ದು. ಆದರೆ ಅದೇ ಇನ್ನೊಂದಿದೆ, ಗಚ್ಚತಿ ಅಧಿಗಚ್ಚತಿ, ಇದು ಕೂಡ ಸೇರಿಕೊಂಡದ್ದು. ಗಚ್ಚತಿ ಅಂದ್ರೆ ಹೋಗುತ್ತಾನೆ, ಅಧಿಗಚ್ಚತಿ ಅಂದ್ರೆ ತಿಳಿಯುತ್ತಾನೆ, ಅಧಿಗಮ ಅಂದ್ರೆ ತಿಳಿಯುವುದು. ಅದೇ ಅಧ್ಯಯನಂ ಕರೋತಿ, ಅಧ್ಯೇತಿ ಅಂತ ಒಂದು ರೂಪ ಆಗ್ತದೆ. ಅಥವಾ ಅಧ್ಯೇಮಿ, ಅಧ್ಯೇತಿ, ಅಧ್ಯಯನ ಅನ್ನುವುದಿದೆ. ಇದು ಇಂಗ್ ಅಧ್ಯಯನ ಅಂತ ಒಂದು ಧಾತು. ಆ ಧಾತುವಿಗೆ ಅಧಿ ಅನ್ನುವ ಉಪಸರ್ಗ ಇಲ್ಲದೆ ಪ್ರಯೋಗವೇ ಇಲ್ಲ. ಬರೀ ಅಯನ ಅಂತಿಲ್ಲ. ಅಯನ ಅಂತಿದ್ರೆ ಅದು ಅಯಗತವು ಧಾತುವಿನ ರೂಪ. ಇಂಗದ ಅಧ್ಯಯನ ಎಂಬ ಧಾತುವಿನ ಅಯ ಅನ್ನುವ ಶಬ್ದ ಇಲ್ಲವೇ ಇಲ್ಲ. ಅದು ಅಧ್ಯಯನ, ಅಧ್ಯೇತಿ, ಈ ರೀತಿಯ ಪ್ರಯೋಗ ಆಗುವುದು. ಅಂದ್ರೆ ಉಪಸರ್ಗವಿಲ್ಲದೆ ಇಂಗ್ ಅಧ್ಯಯನ ಧಾತುವಿಗೆ ಪ್ರಯೋಗ ಇಲ್ಲವೇ ಇಲ್ಲ. ನಿತ್ಯಂ ಅಧಿಪೂರ್ವ ಇಂಗ್ ಧಾತು, ನಿತ್ಯಂ ಅಧಿಪೂರ್ವ, ಅದು ಬಿಟ್ಟು ಹೇಳಿಕೆ ಬರಲ್ಲ. ಅಂದ್ರೆ ಇದು ಬಂದು ಸೇರುವುದಲ್ಲ, ಅದರಲ್ಲೇ ಇರುವುದು. ಆದ್ರಿಂದ ಆಚಾರ್ಯ ಹೇಳ್ತಾರೆ ನೋಡಿ, ನಮ್ಮ ಕೈ ಅದು ನಮ್ಮ ಉಪಸರ್ಗ ಅಂತ ಹೇಳಬಹುದು. ಅದು ಎಂಥ ಉಪಸರ್ಗ? ಅದು ಅಂಗವಾದ ಉಪಸರ್ಗ. ಕೈಯಲ್ಲಿ ಹಿಡಿದಂತಹ ಕತ್ತಿ ಅದನ್ನೂ ಉಪಸರ್ಗ ಅಂತ ಹೇಳಬಹುದು. ಅದು ಎಂಥ ಉಪಸರ್ಗ?
ಅದು ಬೇರೆ ಇದ್ದರಿಂದ ಬಂದ ಉಪಸರ್ಗ. ಅದರಿಂದ ಉಪಸರ್ಗ ಎರಡು ವಿಧ ಅಂತ ತಿಳ್ಕೊಳ್ಳಿ. ಈ ಮಹಾನಾಮ್ನಿಯಲ್ಲಿ ಇರುವ ಉಪಸರ್ಗ ಅದು ನಮ್ಮ ಹಸ್ತದ ಹಾಗೆ. ಅದೇ ಆ ಕಡೆ ತ್ರಿಕತೃಕೇಶು ಅನ್ನುವ ಅತಿಚ್ಛಂದಸ್ಸಿಗೆ ಹೋಗಿ ಸೇರಿಕೊಂಡ ಇದರ ಉಪಸರ್ಗ ಅದು ಕೈಯಲ್ಲಿರುವ ಕತ್ತಿಯ ಹಾಗೆ. ಹೀಗೆ ಉಪಸರ್ಗ ಅಂತ ಎರಡು ಅರ್ಥದಲ್ಲಿ ಇದನ್ನು ಕರೆದಿದ್ದಾರೆ. ಒಂದು ಇದರ ಅಂಗವಾಗಿ ಅದು ಉಪಸರ್ಗ, ಇನ್ನೊಂದು ಮತ್ತೊಂದಕ್ಕೆ ಹೋಗಿ ಅದರದ್ದಲ್ಲದೇ ಇದ್ದದ್ದು ಸೇರಿಕೊಂಡದ್ದರಿಂದ ಉಪಸರ್ಗ. ಈ ಎರಡು ಅರ್ಥದಲ್ಲೂ ಇದು ಉಪಸರ್ಗ ಅಂತ ಕರೆಸಿಕೊಳ್ಳುತ್ತದೆ. ಆ ಉಪಸರ್ಗಗಳನ್ನು ಉಪಸರ್ಜನ ಮಾಡುವ ವಿಧಾನವನ್ನು ನಿರೂಪಿಸುವ ಭಾಗ ಇದು. ಅದನ್ನು ನಾನು ಹೆಚ್ಚು ವಿವರಿಸುವುದಿಲ್ಲ. ಇಲ್ಲಿಗೆ ಕಷ್ಟದ ವಿಷಯ ಮುಗಿತು, ಇನ್ನು ಸುಲಭದ ವಿಷಯಕ್ಕೆ ಬರುವ. ಈ ಮಹಾನಾಮ್ಯ ಉಪಸರ್ಗಗಳನ್ನು ತೆಗೆದು ಬೇರೆ ಕಡೆಗೆ ಸೇರಿಸಬೇಕು ಅಂತ ಈ ವಿಷಯವನ್ನು ಒಂದಷ್ಟು ಭಾಗದಲ್ಲಿ ಆಚಾರ್ಯರು ನಿರೂಪಿಸಿ ಮುಂದಕ್ಕೆ ಮಹಾನಾಮ್ನಿಯ ಮಂತ್ರಗಳನ್ನು ಹೇಳಿದರು. ಮಹಾನಾಮ್ನಿ ಮಂತ್ರದಲ್ಲಿ ಮೊದಲನೆಯದ್ದು ನಾವು ಪ್ರತಿನಿತ್ಯ ಬ್ರಹ್ಮಯಜ್ಞದಲ್ಲಿ ಹೇಳ್ತೇವೆ, ವಿದಾ ಮಘವನ್ ವಿದ ಅಂತ ಒಂದು ತುಂಡಾದರೂ ಹೇಳ್ತೇವೆ. ಅದಕ್ಕೆ ಅರ್ಥ ಬರೀ ಅಷ್ಟಕ್ಕೆ ಮಾತ್ರ ಅರ್ಥ ನೋಡುವ. ವಿದಾ ಮಘವನ್ ವಿದ, ಹೇ ಮಘವನ್, ಓ ಮಘವಂತನೇ, ವಿದ ನಮಗೆ ತಿಳಿಸು, ವೇದಯ ನಮಗೆ ತಿಳಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು. ಇಲ್ಲಿ ಮಘವಂತನೇ ಅಂತ ಯಾರು ಮಘವನ್ ಅಂದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಮಘವನ್ ಅಂದ್ರೆ ಮಖವಾನ್. ಮಖ ಅಂದ್ರೆ ಯಜ್ಞ, ಇದು ನಮ್ಗೆ ಗೊತ್ತಿದೆ. ಮಖ ಅಂದ್ರೆ ಯಜ್ಞ, ಮಖವಾನ್ ಅಂದ್ರೆ ಯಜ್ಞ ಉಳ್ಳವ, ಅಂದ್ರೆ ಯಜ್ಞದಿಂದ ಪೂಜ್ಯನಾದವ, ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕರಿಸತಕ್ಕಂಥವ, ಅದು ದೇವರು ಅಲ್ಲ. ಹಾಗಾದ್ರೆ ಮಖವನ್ ಅಂತ ಹೇಳಬೇಕಿತ್ತು. ಹೇಗೆ ಭಗವಾನ್ ಅನ್ನೋ ಶಬ್ದವನ್ನು ಸಂಬೋಧನೆ ಮಾಡುವಾಗ ಹೇ ಭಗವನ್ ಅಂದೇವೆ, ಹಾಗೆ ಮಘವಾನ್ ಅನ್ನೋ ಶಬ್ದವನ್ನು ಸಂಬೋಧನೆ ಮಾಡುವಾಗ ಹೇ ಮಘವನ್ ಅನ್ಬೇಕು. ಅದು ಬಿಟ್ಟು ಮಖವನ್ ಅನ್ಬೇಕು. ಮಘವನ್ ಅಂತ ಹೇಗಂದ್ರಿ? ಅದಕ್ಕೆ ಆ ಖ ಅನ್ನೋದು ಘ ಅಂತ ಬಳಸುವುದು, ಅದು ಖಾದ ಮೂರನೇ ಅಕ್ಷರ. ಅದರಿಂದ ಈಗ ಕ ಖ ಗ ಘ ಅಂತ ಖ ಆದಮೇಲೆ ಮೂರನೇ ಅಕ್ಷರ ಘ ಬರ್ತದಲ್ಲ ವರ್ಗೀಯ ವ್ಯಂಜನದಲ್ಲಿ. ಈ ಮೊದಲನೇ ಅಕ್ಷರ ಬಳಸಬೇಕಾದ ಜಾಗದಲ್ಲಿ ಮೂರನೇ ಅಕ್ಷರವನ್ನು ಬಳಸಿದರೆ ಅದು ಅತಿಶಯ ದ್ಯೋತಕವಾಗ್ತದೆ ಅಂತ ಒಂದು ನಿಯಮ. ತೃತೀಯೋತಿಶಯೇ ಅಂತ ಒಂದು ಸೂತ್ರ. ಅತಿಶಯವನ್ನು ಹೇಳುವ ಅರ್ಥದಲ್ಲಿ ಮೂರನೇ ಅಕ್ಷರವನ್ನು ಬಳಸಬೇಕು. ನಮ್ಮ ಕನ್ನಡ ಭಾಷೆಯಲ್ಲೂ ಉಂಟು, ನಾವು ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಅಥವಾ ನಮಗೆ ಪ್ರಸಿದ್ಧವಾದ ಶಬ್ದ ಸಂಸ್ಕೃತದಲ್ಲಿ ಹರ ಶಬ್ದದ ಜಾಗದಲ್ಲಿ ಹರಿ ಶಬ್ದ. ಈಗ ಹರ ಉಂಟಲ್ವಾ, ಇದಕ್ಕೆ ಅರ್ಥ ಅಪಹರಿಸುವವ ಅಂತ, ಪ್ರಾಣ ತೆಗೆಯುವವ ಅಂತ ಹರ ಶಬ್ದದ ಅರ್ಥ. ಆದರೆ ಪ್ರಾಣ ತೆಗೆಯುವವ ಅನ್ನೋ ಅರ್ಥದ ಶಬ್ದ ಹರ ಆಗಬೇಕು, ಹರಿ ಆಗೋಲ್ಲ. ಆದರೆ ಹರ ಹೋಗಿ ಹರಿ ಯಾಕಾಯ್ತು ಅಂದ್ರೆ ಆ ಹರಣ ಎಂಬುದು ಅತಿಶಯವಾಗುವಾಗ ಈ ಅಕಾರದ ಜಾಗದಲ್ಲಿ ಈಕಾರ ಮೂರನೇ ಅಕ್ಷರ ಬರ್ತದೆ. ಹರ ಹೋಗಿ ಹರಿ ಆಗುತ್ತೆ, ಆ ಹೋಗಿ ಈ ಆಗುತ್ತೆ.